ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಗೂರ್ ಕ್ಲಾಸ್ ಯೂಟ್ಯೂಬ್ ಚಾನಲ್. ನಾನು ನಿಂಗಪ್ಪ ಡಿ ಎನ್. ಲಾಸ್ಟ್ ಕ್ಲಾಸ್ ನಮಗೆ ಡೈಲಿ ಮೆಂಟಾಲಿಟಿ ಕ್ಲಾಸಸ್ ಇನ್ ಕನ್ನಡ ಸೀರೀಸಿನ 13ನೇ ದಿನ ಆಗಿತ್ತು. ಇಂದು 14ನೇ ದಿನ. 14ನೇ ದಿನದ ಮೊದಲ ಪ್ರಶ್ನೆ ಹೀಗಿದೆ: ಒಂದು ವಸ್ತುವಿನ ಬೆಲೆಯು 25% ರಷ್ಟು ಕಡಿಮೆಯಾಗಿದೆ ಮತ್ತು ಅದರ ದೈನಂದಿನ ಮಾರಾಟವು 30% ರಷ್ಟು ಹೆಚ್ಚಾಗಿದೆ. ದೈನಂದಿನ ಮಾರಾಟದಲ್ಲಿ ಆದ ಒಟ್ಟು ಪರಿಣಾಮವನ್ನು ಪರ್ಸೆಂಟೇಜ್ ನಲ್ಲಿ ಕಂಡುಹಿಡಿಯಿರಿ ಅಂತ ಕ್ವಶನ್ ಇದೆ. ಒಂದು ವಿಷಯ ಯಾವತ್ತಿಗೂ ನೆನಪಿಡಿ, ಬೇಡಿಕೆ ಜಾಸ್ತಿ ಆದಷ್ಟು ಬೆಲೆ ಜಾಸ್ತಿ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಬೆಲೆ ಕಡಿಮೆ ಆದಷ್ಟು ಬೇಡಿಕೆ ಜಾಸ್ತಿ ಆಗುತ್ತೆ. ಒಬ್ಬ ಬಿಸಿನೆಸ್ ಮ್ಯಾನ್ ಏನ್ ಮಾಡ್ತಾನ, ತನ್ನ ಒಂದು ವಸ್ತುವಿನ ಬೆಲೆನ, ಅಥವಾ ಒಬ್ಬ ಪೆನ್ ಮಾರಾಟಗಾರ ಅಂತ ಇಟ್ಕೊಳ್ಳೋಣ, ಆ ಪೆನ್ನ ಬೆಲೆನ 25% ಕಡಿಮೆ ಮಾಡ್ತಾನ. ಅವನು ಬೆಲೆ ಕಡಿಮೆ ಆಗಿದ್ದಕ್ಕೆ ಬೇಡಿಕೆ ಜಾಸ್ತಿ ಆಯಿತು. ಬೇಡಿಕೆ ಜಾಸ್ತಿ ಆಗಿದ್ರಿಂದ ಕೊಂಡುಕೊಳ್ಳೋರು ಜಾಸ್ತಿ ಆದ್ರು. ಎಷ್ಟು ಪರ್ಸೆಂಟ್ ಜಾಸ್ತಿ ಆದ್ರು ಅಂದ್ರೆ 30% ಜಾಸ್ತಿ ಆಯಿತು ಅದರ ಮಾರಾಟ. ಸೊ ಇವಾಗ ಪ್ರತಿದಿನ ಏನು ವ್ಯವಹಾರ ನಡೀತಿತ್ತಲ್ಲ, ಅದಕ್ಕೆ ಕಂಪೇರ್ ಮಾಡಿದಾಗ ಇದು ಜಾಸ್ತಿ ಆಯ್ತಾ ಅಥವಾ ಕಡಿಮೆ ಆಯ್ತಾ ಅನ್ನೋದೇ ನಮ್ಮ ಪ್ರಶ್ನೆ. ಒಂದು ವೇಳೆ ಜಾಸ್ತಿ ಆಗಿದ್ರೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಯಿತು, ಒಂದು ವೇಳೆ ಕಡಿಮೆ ಆಗಿದ್ರೆ ಎಷ್ಟು ಪರ್ಸೆಂಟ್ ಕಡಿಮೆ ಆಯಿತು, ಇಷ್ಟೇ ನಾವು ಕಂಡುಹಿಡಿಬೇಕಾಗಿರೋದು. ಮೊದಲು ಪೂರ್ತಿ ಬೇಸಿಕ್ ಮೆಥಡ್ ಹೇಳ್ಬಿಡ್ತೀನಿ. ಮೊದಲು 100 ವಸ್ತುಗಳನ್ನ ಮಾರ್ತಿದ್ದ ಅವನು, ಪ್ರತಿಯೊಂದಕ್ಕೂ 100 ರೂಪಾಯಿ ಹಂಗೆ ಮಾರ್ತಿದ್ದ. ಒಟ್ಟು 10,000 ರೂಪಾಯಿ ವ್ಯವಹಾರ ನಡೀತಾ ಇತ್ತು. ಇವಾಗ ವಸ್ತುವಿನ ಬೆಲೆಯಲ್ಲಿ 25% ಕಡಿಮೆ ಮಾಡಿದಾನಂತ. 100ಕ್ಕೆ 25 ಕಡಿಮೆ ಮಾಡಿದ್ರ 75 ಆಯ್ತು. ಮತ್ತು ಮಾರಾಟ 30% ಜಾಸ್ತಿ ಆಗಿತ್ತಂತ. ಮೊದಲು 100 ಪೆನ್ ಮಾರಾಟ ಆಗ್ತಿದ್ವು, ಈಗ 30% ಜಾಸ್ತಿ ಅಂದ್ರೆ 130 ಮಾರಾಟ ಆಗ್ತಾ ಇವೆ. ಸೊ ಇವಾಗ ಒಟ್ಟು ವ್ಯವಹಾರ ಎಷ್ಟಾಯ್ತು? 0 0 13 65 6 ಕ್ಯಾರಿ ಆಗುತ್ತೆ. 13 7 91 ಪ್ಲಸ್ 6 97. ಮೊದಲು ನಮಗ 10,000 ವ್ಯವಹಾರ ಆಗ್ತಿತ್ತು, ಇವಾಗ 9,750 ವ್ಯವಹಾರ ಆಗ್ತಾ ಇದೆ. ಸೊ ಒಟ್ಟು 250 ರೂಪಾಯಿ ಕಡಿಮೆ ವ್ಯವಹಾರ ಆಯ್ತು. ಪ್ರತಿದಿನಕ್ಕೆ ಕಂಪೇರ್ ಮಾಡಿದಾಗ 250 ರೂಪಾಯಿ ಕಡಿಮೆ ಆಯ್ತು. ಯಾವುದಕ್ಕೆ ಕಂಪೇರ್ ಮಾಡಿದಾಗ? ಪ್ರತಿದಿನ ಕಂಪೇರ್ ಮಾಡಿದಾಗ. ಮೊದಲು ಪ್ರತಿದಿನ 10,000 ನಡೀತಾ ಇತ್ತು. ಸೊ 10,000ಕ್ಕೆ 250 ರೂಪಾಯಿ ಕಡಿಮೆ ಅಂದ್ರೆ 100ಕ್ಕೆ ಎಷ್ಟು ಕಡಿಮೆ ಆದಂಗ? 100ಕ್ಕಂತ ಯಾಕೆ ಹಿಡಿಬೇಕು? ಕೇಳಿರೋದು ಪರ್ಸೆಂಟೇಜ್ ನಲ್ಲಿ ಕೇಳಿದಾರೆ, ಅದಕ್ಕೋಸ್ಕರ. ಇವು 30 ಕ್ಯಾನ್ಸಲ್. 25/10 ಅಂದ್ರೆ 2.5. ಸೊ 2.5% ವ್ಯವಹಾರ ಕಡಿಮೆ ಆಯ್ತು. ಪರಿಣಾಮ ಏನಾಯ್ತು ಅಂದ್ರೆ 2.5% ಕಡಿಮೆ ಆಯ್ತು. ಸೊ ಅವನ ಐಡಿಯಾ ತಪ್ಪಾಗಿತ್ತು. ಈ ಐಡಿಯಾ ಅವನು ಯೂಸ್ ಮಾಡಬಾರ್ದಿತ್ತು. ನೆಕ್ಸ್ಟ್ ಕ್ವಶನ್: ನೈಋತ್ಯವು ಉತ್ತರವಾದರೆ ಈಶಾನ್ಯವು ಏನಾಗುತ್ತದೆ ಅಂತ ಡೈರೆಕ್ಷನ್ ಮೇಲಿನ ಕ್ವಶನ್ ಇದು. ಡೈರೆಕ್ಷನ್ಸ್ ಗಳನ್ನ ನೋಡ್ಕೊಂಡ್ಬಿಡೋಣ. ಮೊದಲು ಬೇಸಿಕ್ ಹೇಳ್ತೀನಿ, ಆಮೇಲೆ ಇದನ್ನ ಡೈರೆಕ್ಟ್ ಆಗಿ ಹೇಗೆ ಮಾಡೋದಂತ ಹೇಳ್ತೀನಿ. ಇದು ಉತ್ತರ, ಇದು ದಕ್ಷಿಣ, ಸಾರಿ ಇದು ಈಶಾನ್ಯ, ಇದು ಪೂರ್ವ, ಇದು ಆಗ್ನೇಯ, ಇದು ದಕ್ಷಿಣ, ಇದು ನೈಋತ್ಯ, ಇದು ಪಶ್ಚಿಮ, ಇದು ವಾಯುವ್ಯ. ಇವಾಗ ಅವ್ರೇನ್ ಕೇಳಿದಾರ? ನೈಋತ್ಯ ಏನಾದರೂ ಉತ್ತರ ಆದ್ರೆ, ಈ ನೈಋತ್ಯ ಅನ್ನೋದು ಉತ್ತರ ಆದ್ರ ಈಶಾನ್ಯ ಅನ್ನೋದು ಏನಾಗುತ್ತೆ ಅಂತ ನಮ್ಮ ಕ್ವಶನ್. ಇದು ಉತ್ತರ ಆದ್ರ ಇದು ಈಶಾನ್ಯ ಆಗುತ್ತ, ಇದು ಪೂರ್ವ ಆಗುತ್ತ, ಇದು ಆಗ್ನೇಯ ಆಗುತ್ತ, ಇದು ದಕ್ಷಿಣ ಆಗುತ್ತ, ಇದು ನೈಋತ್ಯ ಆಗುತ್ತ, ಇದು ಪಶ್ಚಿಮ ಆಗುತ್ತ, ಇದು ವಾಯುವ್ಯ ಆಗುತ್ತೆ. ಒಂದ್ ವೇಳೆ ನೈಋತ್ಯ ಏನಾದರೂ ಉತ್ತರ ಆದ್ರೆ, ಕೇಳಿರೋದೇನು? ಈಶಾನ್ಯ ಅನ್ನೋದು ಏನಾಗುತ್ತೆ ಅಂತ ಕೇಳಿದಾರ. ಈಶಾನ್ಯ ಅನ್ನೋದು ದಕ್ಷಿಣ ಆಗುತ್ತೆ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಅಥವಾ ನಮಗೆ ಡೈರೆಕ್ಷನ್ಸ್ ಅಲ್ಲಿ ಒಂದು ವಿಷಯ ಗೊತ್ತಿದೆ, ಏನು? ನೈಋತ್ಯ ಮತ್ತು ಈಶಾನ್ಯ ಇವೆರಡು ಅಪೋಸಿಟ್ ಡೈರೆಕ್ಷನ್ಸ್. ಇವು ನೈಋತ್ಯ ಈ ಕಡೆ ಬಂದ್ರೆ ಈಶಾನ್ಯ ಆ ಕಡೆ ಬರುತ್ತೆ. ಇವೆರಡು ಅಪೋಸಿಟ್ ಡೈರೆಕ್ಷನ್ಸ್. ಸೊ ಇವಾಗ ನೈಋತ್ಯ ಅನ್ನೋದು ಉತ್ತರ ಆಗಿದೆ ಅಂತಂದ್ರೆ ಈ ಉತ್ತರದ ಅಪೋಸಿಟ್ ಡೈರೆಕ್ಷನ್ ಈಶಾನ್ಯ ಆಗ್ಬೇಕು. ಸೊ ಉತ್ತರದ ಅಪೋಸಿಟ್ ಡೈರೆಕ್ಷನ್ ಯಾವುದು? ದಕ್ಷಿಣ. ಸೊ ಇದನ್ನೆಲ್ಲ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ನಾವು ನೋಡಿದ್ರೆ ಗೊತ್ತಾಗ್ಬಿಡ್ಬೇಕು. ನೈಋತ್ಯ ಮತ್ತು ಈಶಾನ್ಯ ಅನ್ನೋದು ಅಪೋಸಿಟ್ ಡೈರೆಕ್ಷನ್ಸ್ ಅಂದ್ಮೇಲೆ, ನೈಋತ್ಯ ಅನ್ನೋದು ಉತ್ತರ ಆಗಿದೆ ಅಂದ್ಮೇಲೆ ಉತ್ತರದ ಅಪೋಸಿಟ್ ಡೈರೆಕ್ಷನ್ ಈಶಾನ್ಯ ಆಗಿರುತ್ತೆ. ಸೊ ಆಪ್ಷನ್ ಸಿ ದಕ್ಷಿಣ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್: ಪರೀಕ್ಷೆಯಲ್ಲಿ ಒಬ್ಬ ವಿದ್ಯಾರ್ಥಿಯು 40% ಅಂಕಗಳನ್ನು ಪಡೆಯುತ್ತಾನೆ ಮತ್ತು ಅದೇ ಪರೀಕ್ಷೆಯಲ್ಲಿ ಇನ್ನೊಬ್ಬ ವಿದ್ಯಾರ್ಥಿ 45% ಅಂಕಗಳನ್ನು ಪಡೆಯುತ್ತಾನೆ. ಹೀಗಾಗಿ ಅವರು ಉತ್ತೀರ್ಣ ಅಂಕಗಳಿಗಿಂತ 35 ಮತ್ತು 60 ಅಂಕಗಳನ್ನು ಹೆಚ್ಚು ಪಡೆಯುತ್ತಾರೆ. ಪರೀಕ್ಷೆಯ ಗರಿಷ್ಠ ಅಂಕಗಳು ಕಂಡುಹಿಡಿಯಿರಿ ಅಂತ ಕ್ವಶನ್ ಇದೆ. ಸೊ ಗರಿಷ್ಠ ಅಂಕ ಯಾವಾಗಲೂ 100% ಆಗಿರುತ್ತೆ. ಪಾಸಿಂಗ್ ಮಾರ್ಕ್ಸ್ ಗಿಂತ ಒಬ್ಬ ವಿದ್ಯಾರ್ಥಿ 35, ಇನ್ನೊಬ್ಬ ವಿದ್ಯಾರ್ಥಿ 60 ಅಂಕಗಳನ್ನ ಜಾಸ್ತಿ ಪಡೆದಿದ್ದಾರೆ. 40% ಮಾಡಿದವ 35 ಮಾರ್ಕ್ಸ್ ಜಾಸ್ತಿ ತಗೊಂಡಿದ್ದಾನ, 45% ಮಾಡಿದವ 60 ಮಾರ್ಕ್ಸ್ ಜಾಸ್ತಿ ತಗೊಂಡಿದ್ದಾನ. ಸೊ ಈ 60 ಮತ್ತು 35ರ ನಡುವಿನ ವ್ಯತ್ಯಾಸ ಇವರಿಬ್ಬರ ಪರ್ಸೆಂಟೇಜ್ ನಡುವಿನ ವ್ಯತ್ಯಾಸಕ್ಕೆ ಸಮ ಆಗಿರುತ್ತೆ. ಸೊ ಇವರಿಬ್ಬರ ಪರ್ಸೆಂಟೇಜ್ ನಡುವಿನ ವ್ಯತ್ಯಾಸ ಎಷ್ಟಿದೆ? 5% ಇದೆ. ಈ 5% ಅನ್ನೋದೇ ಇವರಿಬ್ಬರ ಮಾರ್ಕ್ಸಿನ ನಡುವಿನ ವ್ಯತ್ಯಾಸ ಆಗಿರುತ್ತೆ.
60ರಲ್ಲಿ 35 ಮೈನಸ್ ಮಾಡಿದರೆ 25 ಆಯ್ತು. ಸೊ ನಮಗೊಂದು ವಿಷಯ ಇಲ್ಲಿ ಏನು ಗೊತ್ತಾಯ್ತು, ಸಿ ಕರೆಕ್ಟಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. 40%ಗಿಂತ 5% ಇವು ಜಾಸ್ತಿ ತೊಗೊಂಡಿದ್ದಕ್ಕೆ ಇವ 35 ಜಾಸ್ತಿ ತೊಗೊಂಡ್ರಿ, ಇವ 60 ಜಾಸ್ತಿ ತೊಗೊಂಡಾನ. ಅಂದ್ರೆ 35ಗಿಂತ 60 ಎಷ್ಟು ಜಾಸ್ತಿ ಆಯ್ತು, 25 ಮಾರ್ಕ್ಸ್ ಜಾಸ್ತಿ ಆಯ್ತು. 5% ಜಾಸ್ತಿ ಆಗಿದ್ದಕ್ಕೆ 25 ಮಾರ್ಕ್ಸ್ ಜಾಸ್ತಿ ಆಗಿದೆ. ಅಂದ್ರೆ 5% ಅಂದ್ರೆ 25 ಮಾರ್ಕ್ಸ್ ಅನ್ನೋದಾದ್ರೆ ಒಟ್ಟು ಅಂಕ ಕೇಳಿದಾರ. ಒಟ್ಟು ಅಂಕ ಯಾವಾಗಲೂ 100% ಆಗಿರುತ್ತೆ. ಸೊ ಈ 100% ಅನ್ನೋದು ಎಷ್ಟು ಮಾರ್ಕ್ಸ್ ಆಗುತ್ತೆ. ಪರ್ಸೆಂಟೇಜ್ ಕ್ಯಾನ್ಸಲ್. 5 ಒಂದ್ಲೇ 5, 5 ಐದ್ಲೇ 25, 5 ಇಂಟು 100 ಮಾಡಿದಾಗ 500. ಸೊ ಗರಿಷ್ಠ ಅಂಕ ಯಾವಾಗಲೂ ಇಲ್ಲಿ 500 ಆಗಿದೆ. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. 4 ಪದಗಳನ್ನು ಕೆಳಗೆ ನೀಡಲಾಗಿದೆ. ಅವುಗಳಲ್ಲಿ ಮೂರು ಕೆಲವು ರೀತಿಯಲ್ಲಿ ಒಂದೇ ಆಗಿದ್ದರೆ 4ನೇದು ವಿಭಿನ್ನವಾಗಿದೆ. ಬೆಸವನ್ನು ಆರಿಸಿ. ಸೊ ಆ ವಿಭಿನ್ನವಾಗಿರೋದನ್ನ ನಾವು ಆರಿಸ್ಬೇಕಂತ. ಓಕೆ. ಆಪ್ಷನ್ ಎ ಅಪರಾಧಿ ಇದೆ, ಕಳ್ಳ ಇದೆ, ಕೊಲೆಗಾರ ಇದೆ, ದರೋಡೆಕೋರ ಇದೆ. ಸೊ ನಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಕಳ್ಳ ಅನ್ನೋದು ಒಂದು ಅಪರಾಧ, ಕೊಲೆಗಾರ ಅನ್ನೋನು ಒಬ್ಬ ಅಪರಾಧಿ, ದರೋಡೆಕೋರ ಅನ್ನೋನು ಒಬ್ಬ ಅಪರಾಧಿ. ಇವ್ರು 3 ಜನ ಅಪರಾಧಿಗಳು. ಸೊ ಎಲ್ಲಾ ಕಳ್ಳರು ಅಪರಾಧಿಗಳು, ಎಲ್ಲಾ ಕೊಲೆಗಾರರು ಅಪರಾಧಿಗಳು, ಎಲ್ಲಾ ದರೋಡೆಕೋರರು ಅಪರಾಧಿಗಳು. ಬಟ್ ಎಲ್ಲಾ ಅಪರಾಧಿಗಳು ಕಳ್ಳ ಅಲ್ಲ, ಎಲ್ಲಾ ಅಪರಾಧಿಗಳು ದರೋಡೆಕೋರರಲ್ಲ, ಎಲ್ಲಾ ಅಪರಾಧಿಗಳು ಕೊಲೆಗಾರ ಅಲ್ಲ. ಸೊ ಈ ಆಪ್ಷನ್ ಎ ಅನ್ನೋದು ಬೇರೆ ಆಗುತ್ತೆ. ವಿಭಿನ್ನ ಆಗಿರೋದು ಇಲ್ಲಿ ಆಪ್ಷನ್ ಎ ಅಪರಾಧಿ ಅನ್ನೋದು ಬೇರೆ. ನೆಕ್ಸ್ಟ್ ಕ್ವಶನ್. ಹಣ್ಣು ಮಾರಾಟಗಾರನು 2 ನಿಂಬೆ ಹಣ್ಣುಗಳನ್ನು 1 ರೂಪಾಯಿಯಂತೆ ಖರೀದಿಸುತ್ತಾನೆ ಮತ್ತು 5ಕ್ಕೆ 3 ರೂಪಾಯಿಗೆ ಮಾರುತ್ತಾನೆ. ಅವನ ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳಿದಾರೆ. ಒಬ್ಬ ಹಣ್ಣು ಮಾರಾಟಗಾರ ಏನ್ ಮಾಡ್ತಾನ, 1 ರೂಪಾಯಿಗೆ 2 ನಿಂಬೆ ಹಣ್ಣಿನಂತೆ ಖರೀದಿ ಮಾಡಿ 3 ರೂಪಾಯಿಗೆ 5 ನಿಂಬೆ ಹಣ್ಣುಗಳನ್ನು ಮಾರಾಟ ಮಾಡ್ತಾ ಇದ್ದಾನೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 1 ರೂಪಾಯಿಗೆ 2 ನಿಂಬೆ ಹಣ್ಣುಗಳಂತೆ ಖರೀದಿ ಮಾಡಿ 3 ರೂಪಾಯಿಗೆ 5 ನಿಂಬೆ ಹಣ್ಣುಗಳನ್ನ ಮಾರಾಟ ಮಾಡ್ತಾ ಇದ್ದಾನೆ. ಲಾಭ ಆಗುತ್ತಂತ ಅವಂಗ. ಸೊ ಆ ಲಾಭದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದಾರೆ, ಶೇಕಡಾವಾರು ಎಷ್ಟು ಅಂತ ಕೇಳಿದಾರೆ. ಮಾರಾಟ ಮಾಡುವಾಗ 3 ರೂಪಾಯಿಗೆ 5 ನಿಂಬೆಯನ್ನು ಮಾರಾಟ ಮಾಡ್ತಾ ಇದ್ದಾನಂತ. ಕೊಂಡ್ಕೊಳ್ಳುವಾಗ 1 ರೂಪಾಯಿಗೆ 2 ನಿಂಬೆಯನ್ನು ಕೊಂಡ್ಕೊಳ್ತಾ ಇದ್ದಾನಂತ. 1 ರೂಪಾಯಿಗೆ 2 ನಿಂಬೆಯನ್ನು ಕೊಂಡ್ಕೊಳ್ತಾ ಇದ್ದಾನೆ ಅಂತ ಅಂದ್ಮೇಲೆ 3 ರೂಪಾಯಿಗೆ 6 ನಿಂಬೆಯನ್ನು ಕೊಂಡ್ಕೊಳ್ತಾನ. 3 ರೂಪಾಯಿಗೆ 6 ನಿಂಬೆಯನ್ನು ಕೊಂಡ್ಕೊಳ್ತಾ ಇದ್ದಾನ. ಅದೇ 3 ರೂಪಾಯಿಗೆ 5 ನಿಂಬೆಯನ್ನ ಮಾರ್ತಾ ಇದ್ದಾನ. ಸೊ ಕೊಂಡ್ಕೊಳ್ಳುವಾಗ 3 ರೂಪಾಯಿಗೆ 6 ನಿಂಬೆಯನ್ನು ಕೊಂಡ್ಕೊಂಡ, ಮಾರುವಾಗ 3 ರೂಪಾಯಿಗೆ 5 ನಿಂಬೆಯನ್ನು ಮಾರ್ತಾ ಇದ್ದಾನ. ಎಷ್ಟು ಲಾಭ ಆಯ್ತು, 1 ನಿಂಬೆಯನ್ನು ಲಾಭ ಆಯ್ತು. ಯಾವಾಗ 5 ನಿಂಬೆಹಣ್ಣುಗಳನ್ನು ಮಾರಿದಾಗ. ಸೊ ಈ 5ಕ್ಕೆ 1 ಲಾಭ ಆದ್ರೆ 100ಕ್ಕೆ ಎಷ್ಟು ಲಾಭ ಆದಂಗ. ಯಾಕೆ 100ಕ್ಕೆ ಅಂತ ಕಂಡುಹಿಡಿಬೇಕು, ನಾವು ಕೇಳಿರೋದು ಶೇಕಡಾದಲ್ಲಿ, ಅದಕ್ಕೋಸ್ಕರ. 5 ಒಂದ್ಲೇ 5, 5 20 100. ಸೊ ಆಪ್ಷನ್ ಡಿ 20% ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಕೆಳಗಿನ ಪ್ರಶ್ನೆಯಲ್ಲಿ ನೀಡಿರುವ ಪರ್ಯಾಯಗಳಿಂದ ಸಂಬಂಧಿತ ಸಂಖ್ಯೆಯ ಜೋಡಿಯನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಓಕೆ. ಈ 225 ಅನ್ನೋದು ಒಂದು ವರ್ಗ ಸಂಖ್ಯೆ. ಯಾವುದರ ವರ್ಗ ಸಂಖ್ಯೆ, 15ರ ವರ್ಗ ಸಂಖ್ಯೆ. 15 ಸ್ಕ್ವೇರ್ ಅಂದ್ರೆ 225. ಸೊ ಇಲ್ಲಿ ಏನ್ ಮಾಡಿರ್ಬೋದು ಅಂತಂದ್ರೆ, ಈ 14 ಅನ್ನೋದನ್ನ 14 ಪ್ಲಸ್ 1 ಮಾಡಿ ಅದಕ್ಕೆ ಸ್ಕ್ವೇರ್ ಮಾಡಿದ್ದಾರೆ. ಸೊ ಅವಾಗ ಏನಾಗಿದೆ, ಅದು 15 ಸ್ಕ್ವೇರ್ ಆಗಿದೆ. ಸೊ ಈ 17 ಕೂಡ ನಾವು ಹಾಗೆ ಮಾಡೋಣ. ಈ 17 ಇದ್ದಿದ್ದನ್ನ 17 ಪ್ಲಸ್ 1 ಮಾಡೋಣ. 17 ಪ್ಲಸ್ 1 ಮಾಡಿ ಸ್ಕ್ವೇರ್ ಮಾಡೋಣ. ಅವಾಗ 18 ಸ್ಕ್ವೇರ್ ಆಗುತ್ತೆ. 18 ಸ್ಕ್ವೇರ್ ಅಂದ್ರೆ 324. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ನಿಮಗೆ ಅಟ್ಲೀಸ್ಟ್ 25 ವರೆಗೂ ಸ್ಕ್ವೇರ್ಗಳು ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್. ಒಂದು ಶರ್ಟ್ ಅನ್ನು 10% ರಿಯಾಯಿತಿಯಲ್ಲಿ 135ಕ್ಕೆ ಮಾರಾಟ ಮಾಡಲಾಗುತ್ತದೆ. ಶರ್ಟ್ ನ ಗುರುತು ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಒಂದು ಶರ್ಟ್ ನ 10% ಡಿಸ್ಕೌಂಟ್ ನಲ್ಲಿ ತಗೊಂಡಾಗ 135ಕ್ಕೆ ಮಾರಾಟ ಆಗ್ತಾ ಇದೆ ಅಂತ. ಹಾಗಾದ್ರೆ ಅದ್ರ MRP ಎಷ್ಟು ಅಂತ ಕೇಳಿದ್ದಾರೆ, ಮಾರ್ಕ್ ಪ್ರೈಸ್ ಎಷ್ಟು ಅಂತ ಕೇಳಿದ್ದಾರೆ. ಸೊ 10% ಡಿಸ್ಕೌಂಟ್ ಅಂದ್ರೆ ಎಷ್ಟು, 10% ಅನ್ನ ನಾನು 10/100 ಅಂತ ಕೂಡ ಬರ್ಕೊಳ್ಬಹುದು. ಅಂದ್ರೆ 100ಕ್ಕೆ 10 ಡಿಸ್ಕೌಂಟ್ ಕೊಟ್ಟಿದ್ದಾನೆ ಅಂತ ಅರ್ಥ. 100ಕ್ಕೆ 10 ಡಿಸ್ಕೌಂಟ್ ಕೊಟ್ರೆ 90% ಆಗುತ್ತೆ. ಸೊ ಈ 90% ಅನ್ನೋದೇ 135 ರೂಪಾಯಿ ಅಂತ. ಹಾಗಾದ್ರೆ ಅದರ ಮಾರ್ಕ್ ಪ್ರೈಸ್ ಎಷ್ಟಿತ್ತು, 100% ಇತ್ತು. ಸೊ ಈ 100% ಅನ್ನೋದು ಎಷ್ಟಾಗುತ್ತೆ ಅಂತ ನಮ್ಮ ಕ್ವಶನ್. ಪರ್ಸೆಂಟೇಜ್ ಕ್ಯಾನ್ಸಲ್, 0 0 ಕ್ಯಾನ್ಸಲ್, 9 1 9, 9 1 9, 4 ಕ್ಯಾರಿ ಆಗುತ್ತೆ, 9 5 45, 15 10 150. ಸೊ ಅದರ ಮಾರ್ಕ್ ಪ್ರೈಸ್ ಎಷ್ಟಿತ್ತು ಅಂದ್ರೆ ಆಪ್ಷನ್ ಎ 150 ಇಷ್ಟು. ನೆಕ್ಸ್ಟ್ ಕ್ವಶನ್. ನೀಡಿರುವ ಪರ್ಯಾಯಗಳಲ್ಲಿ ಕಾಣೆಯಾದ ಪದವನ್ನು ಆಯ್ಕೆ ಮಾಡಿ ಅಂತ ಕೇಳಿದಾರ. ಲೆಟರ್ ಸೀರೀಸ್ ಮೇಲಿನ ಕ್ವಶನ್ ಇದು.
ಇಲ್ಲಿ ಎಲ್ ಇದೆ, ಎಲ್ ಆದ್ಮೇಲೆ ಎಂ ಬರುತ್ತೆ, ಅಂದ್ರೆ ಇದು 12ನೇ ಅಕ್ಷರ, ಇದು 13ನೇ ಅಕ್ಷರ, ಇದು ಎನ್ ಅನ್ನೋದು 14ನೇ ಅಕ್ಷರ, ಓ ಅನ್ನೋದು 15ನೇ ಅಕ್ಷರ. ಸೊ ಇಲ್ಲಿ ಬರ್ಬೇಕಾಗಿರೋದು 16ನೇ ಅಕ್ಷರ ಬರಬೇಕು. 16ನೇ ಅಕ್ಷರ ಇಂಗ್ಲಿಷ್ ಅಲ್ಫಾಬೆಟ್ ನಲ್ಲಿ ಪಿ. ಇಲ್ಲಿ ಟಿ ಇದೆ, ಟಿ ಅನ್ನೋದು 20ನೇ ಅಕ್ಷರ, ಆಮೇಲೆ ಎಸ್ ಇದೆ, ಎಸ್ ಅನ್ನೋದು 19ನೇ ಅಕ್ಷರ, ಆಮೇಲೆ ಆರ್ ಇದೆ, ಆರ್ ಅನ್ನೋದು 18ನೇ ಅಕ್ಷರ, ಆಮೇಲೆ ಕ್ಯೂ ಇದೆ, ಕ್ಯೂ ಅನ್ನೋದು 17ನೇ ಅಕ್ಷರ, 17 ಆದ್ಮೇಲೆ ಬರ್ಬೇಕಾಗಿರೋದು 16. ಸೊ ಇಂಗ್ಲಿಷ್ ಅಲ್ಫಾಬೆಟ್ ನಲ್ಲಿ 16ನೇ ಅಕ್ಷರ ಪಿ. ಸೊ ಆಪ್ಷನ್ ಡಿ ಪಿ ಪಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. 8% ಬಡ್ಡಿ ದರದಲ್ಲಿ 2500 ಹೂಡಿಕೆ ಮಾಡಿದರೆ ಅದು 3300 ಆಗಲು ಎಷ್ಟು ವರ್ಷ ಬೇಕಾಗುತ್ತದೆ ಅಂತ ನಮ್ಮ ಕ್ವಶನ್ ಇದೆ. ಸೊ 8% ಬಡ್ಡಿ ದರದಂಗ 2500 ನಾವು ಬ್ಯಾಂಕ್ನಾಗ ಇಟ್ಟಾನ, ಅದು 3300 ಆಗೈತಂತ. 3300 ಆಗ್ಬೇಕಂದ್ರ ಆ ಅಮೌಂಟ್ 3300 ಆಗ್ಬೇಕಂತಂದ್ರೆ ಎಷ್ಟು ವರ್ಷ ಬೇಕಾಗುತ್ತೆ ಅಂತ ನಮ್ಮ ಕ್ವಶನ್ ಇದೆ. ಸೊ 2500 ಇದ್ದಿದ್ದು 3300 ಆಗೈತಂತಂದ್ರ ಈ 3300ರಲ್ಲಿ 2500 ಮೈನಸ್ ಮಾಡಿದಾಗ ಏನ್ ಬರುತ್ತಲ್ಲ ಅದು ವ್ಯಾಲ್ಯೂ, ಅದು ಬಡ್ಡಿ ಆಗಿರುತ್ತೆ. ಸೊ 3300ರಲ್ಲಿ 2500 ಮೈನಸ್ ಮಾಡಿದಾಗ ನಮ್ಗೆ ಬರೋದು ಎಷ್ಟು? 800. ಸೊ ಈ 800 ರೂಪಾಯಿ ಬಡ್ಡಿ ಬಂದಿದೆ ಎಷ್ಟಕ್ಕೆ? 2500ಕ್ಕೆ. 2500ಕ್ಕೆ 800 ರೂಪಾಯಿ ಬಡ್ಡಿ ಬಂದಿದೆ ಅಂತಂದ್ರೆ 100ಕ್ಕೆ ಎಷ್ಟು ಬಂದಂಗ, ಎಷ್ಟು ಪರ್ಸೆಂಟ್ ಬಡ್ಡಿ ಬಂದಂಗ? ಇವೆರಡು ಜೀರೋ ಕ್ಯಾನ್ಸಲ್. 25 ಒಂದ್ಲೆ 25, 25 ಮೂರ್ಲೆ 75, 5 ಉಳಿತು 55, 25 ಎರಡ್ಲೆ 50. ಸೊ 32% ಬಡ್ಡಿ ಬಂದಂಗ. ಒಂದು ವರ್ಷಕ್ಕೆ 8% ಬಡ್ಡಿ ಬರುತ್ತಂದ್ರ ಸೊ 32% ಎಷ್ಟು ವರ್ಷಕ್ಕೆ ಬರುತ್ತೆ? 32/8. 8 ಒಂದ್ಲೆ 8, 8 ನಾಲ್ಕಲೆ 32. ಸೊ ಆಪ್ಷನ್ ಬಿ 4 years ಇಸ್ ದಿ ರೈಟ್ ಆನ್ಸರ್. ಬ್ಯಾಂಕ್ ಒಳಗ 2500 ರೂಪಾಯಿನ 8% ನಂಗ ಇಟ್ರ 4 ವರ್ಷಕ್ಕೆ ಅದು 3300 ರೂಪಾಯಿ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ದೆನ್ ಅನ್ನು RLBS ಎಂದು ಬರೆದರೆ ಆ ಕೋಡ್ನಲ್ಲಿ ಕೇಸ್ ಅನ್ನು ಹೇಗೆ ಬರೆಯಲಾಗುತ್ತದೆ? ಅವ್ರು ಏನು ಕೊಟ್ಟಿದಾರೋ ಅದನ್ನು ಬರ್ಕೊಳ್ತೀನಿ. ಕೋಡಿಂಗ್ ಡಿಕೋಡಿಂಗ್ ಮೇಲಿನ ಕ್ವಶನ್ ಇದು. ದೆನ್ ಅನ್ನ RLBS ಅಂತ ಬರ್ಕೊಂಡಿದಾರ. ಸೊ ಕೇಸ್ ಅನ್ನ ಹೇಗೆ ಬರೆಯಲಾಗುತ್ತಿದೆ ಅಂತ ನಮ್ಮ ಕ್ವಶನ್ ಇದೆ. ಓಕೆ, ಒಂದು ವೇಳೆ ಕೋಡಿಂಗ್ ಡಿಕೋಡಿಂಗ್ ನಲ್ಲಿ ಕೊಟ್ಟಿರೋ ಪದದಲ್ಲಿರುವ ಅಕ್ಷರಗಳೇ ಕೋಡಿಂಗ್ ನಲ್ಲೂ ಇದ್ರೆ ಅಲ್ಲೇ ಏನೋ ಸ್ವಲ್ಪ ಹಿಂದಮುಂದ ಮಾಡಿ ಕೊಟ್ಟಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ಬಟ್ ಇಲ್ಲಿ ಕೊಟ್ಟಿರೋ ಪದಗಳಲ್ಲಿರುವ ಅಕ್ಷರಗಳೇ ಬೇರೆ, ಕೋಡ್ ಮಾಡಿರೋ ಪದಗಳಲ್ಲಿರೋ ಅಕ್ಷರಗಳೇ ಬೇರೆ ಆಗಿರೋದ್ರಿಂದ ಅಲ್ಲೇನೋ ಆಪರೇಷನ್ ಆಗಿರುತ್ತೆ. ಟಿ ಅನ್ನೋದು 20ನೇ ಅಕ್ಷರ, ಆರ್ ಅನ್ನೋದು 18ನೇ ಅಕ್ಷರ. ಸೊ 2 ಅಕ್ಷರ ಇಲ್ಲಿ ಕಡಿಮೆ ಆಗಿದೆ, 2 ಸ್ಥಾನ ಕಡಿಮೆ ಆಗಿದೆ. ಎಚ್ ಅನ್ನೋದು ಇಂಗ್ಲಿಷ್ ಅಲ್ಫಾಬೆಟ್ ನಲ್ಲಿ 8ನೇ ಅಕ್ಷರ, ಎಲ್ ಅನ್ನೋದು 12ನೇ ಅಕ್ಷರ. ಸೊ 4 ಸ್ಥಾನ ಜಾಸ್ತಿ ಆಗಿದೆ. ಇ ಅನ್ನೋದು 5ನೇ ಅಕ್ಷರ, ಬಿ ಅನ್ನೋದು 2ನೇ ಅಕ್ಷರ. ಸೊ ಇಲ್ಲಿ 3 ಸ್ಥಾನ ಕಡಿಮೆ ಆಗಿದೆ. ಎನ್ ಅನ್ನೋದು 14ನೇ ಅಕ್ಷರ, ಎಸ್ ಅನ್ನೋದು 19ನೇ ಅಕ್ಷರ. ಸೊ ಇಲ್ಲಿ 5 ಸ್ಥಾನ ಜಾಸ್ತಿ ಆಗಿದೆ. ಸೊ ಇದನ್ನು ನಾವು ಹಂಗ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ಮೊದಲನೇದಾಗಿ 2 ಕಡಿಮೆ ಆಗಿದೆ. ಸೊ ಸಿ ಅಲ್ಲಿ 2 ಕಡಿಮೆ ಮಾಡಿದ್ರ, ಸಿ ಅನ್ನೋದು 3ನೇ ಅಕ್ಷರ, ಅದರಲ್ಲಿ ಕಡಿಮೆ ಮಾಡಿದ್ರ 1ನೇದು ಬರುತ್ತೆ. ಸೊ ಎ ಬರುತ್ತೆ. ಆಮೇಲೆ 4 ಜಾಸ್ತಿ ಆಗಿದೆ, ಎ ಅನ್ನೋದು ಮೊದಲನೇ ಅಕ್ಷರ, ಮೊದಲನೇಕ್ಕೆ 4 ಸೇರಿಸಿದ್ರೆ 5 ಆಯ್ತು. ಸೊ 5ನೇ ಅಕ್ಷರ ಇ ಇಂಗ್ಲಿಷ್ ಅಲ್ಫಾಬೆಟ್ ನಲ್ಲಿ. ಆಮೇಲೆ 3 ಕಡಿಮೆ ಆಗಿದೆ. ಸೊ ಎಸ್ ಅನ್ನೋದು 19ನೇ ಅಕ್ಷರ, 19ರಲ್ಲಿ 3 ಮೈನಸ್ ಮಾಡಿದ್ರೆ 16 ಆಯ್ತು. ಸೊ 16ನೇ ಅಕ್ಷರ ಪಿ. ಆಮೇಲೆ 5 ಜಾಸ್ತಿ ಆಗಿದೆ, ಇ ಅನ್ನೋದು 5ನೇ ಅಕ್ಷರ. ಸೊ 5ಕ್ಕೆ 5 ಜಾಸ್ತಿ ಆದರೆ 10ನೇ ಅಕ್ಷರ ಆಗುತ್ತೆ. ಸೊ ಇಂಗ್ಲಿಷ್ ಅಲ್ಫಾಬೆಟ್ ನಲ್ಲಿ 10ನೇ ಅಕ್ಷರ ಜೆ. ಸೊ ನಮ್ಗೆ ಆನ್ಸರ್ ಏನಾಯ್ತು? AEPJ. ಆಪ್ಷನ್ AEPJ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಎ ಒಂದು ಕೆಲಸವನ್ನು 10 ದಿನಗಳಲ್ಲಿ ಮಾಡಬಹುದು ಮತ್ತು ಬಿ ಅದೇ ಕೆಲಸವನ್ನು 20 ದಿನಗಳಲ್ಲಿ ಮಾಡಬಹುದು. ಅವರು ಒಟ್ಟಿಗೆ ಕೆಲಸವನ್ನು ಪ್ರಾರಂಭಿಸುತ್ತಾರೆ, ಆದರೆ 5 ದಿನಗಳ ನಂತರ ಎ ಬಿಡುತ್ತಾರೆ. ಬಿ ಉಳಿದ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡುತ್ತಾರೆ? ಓಕೆ, ಯಾವುದೋ ಒಂದು ಕೆಲಸನ ಎ 10 ದಿನದ ಮುಗಿಸ್ತಾನಂತ, ಅದೇ ಕೆಲಸನ ಬಿ 20 ದಿನದ ಮುಗಿಸ್ತಾನಂತ. ಇವರಿಬ್ರು ಸೇರಿ ಕೆಲಸ ಸ್ಟಾರ್ಟ್ ಮಾಡಿರ್ತಾರ. ಆದ್ರ 5 ದಿನದ ನಂತರ ಎ 5 ದಿನಗಳ ನಂತರ ಆ ಕೆಲಸ ಬಿಟ್ಬಿಡ್ತಾನಂತ. ಸೊ ಉಳಿದ ಕೆಲಸನ ಬಿ ಒಬ್ಬನ ಮಾಡೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಅಂತ ನಮ್ಮ ಕ್ವಶನ್ ಇದೆ. ನಾವು ಮೊದಲನೇದಾಗಿ ಅವ್ರಿಗೆ ಒಂದು ಕೆಲಸ ಕೊಡಬೇಕು. ಆ ಕೆಲಸ ಹೇಗಿರ್ಬೇಕಂತಂದ್ರೆ ಇವರ ಸಮಯಗಳಿಂದ 2 ಸಮಯಗಳಿಂದ ಭಾಗ ಆಗುವ ಸಂಖ್ಯೆ ಇರಬೇಕು. ಸೊ ಯಾವುದೇ ಸಂಖ್ಯೆ ತಗೊಂಡ್ರು ನಾವು ಬರುತ್ತದೆ, ಭಾಗ ಆಗುವ ಯಾವುದೇ ಸಂಖ್ಯೆ ತಗೊಂಡ್ರು ನಮ್ಗೆ ಈಸಿಯಾಗಿ ಆನ್ಸರ್ ಬರುತ್ತೆ. ಬಟ್ ಇವೆರಡು ಸಂಖ್ಯೆಗಳಿಂದ ಭಾಗ ಆಗುವ ಅತಿ ಚಿಕ್ಕ ಸಂಖ್ಯೆ ತಗೊಂಡಾಗ ನಮಗೆ ಕ್ಯಾಲ್ಕುಲೇಷನ್ಗೆ ಈಸಿ ಆಗುತ್ತೆ. ಸೊ ಅತಿ ಚಿಕ್ಕ ಸಂಖ್ಯೆನ ನಾವು LCM ಅಂತ ಕರಿತೀವಿ. ಸೊ 20 ಮತ್ತು 10ರ LCM ಎಷ್ಟು? 20.
ಇದು ಎ ಮಾಡೋದು, ಇದು ಬಿ ಮಾಡೋದು. ಎ 20 ಕೆಲಸನ 10 ಮುಗಿಸ್ತಾನ ಅಂತಂದ್ರೆ ಪ್ರತಿದಿನಕ್ಕೆ 2 ಕೆಲಸ ಮಾಡ್ತಾನೆ ಅಂತ ಅರ್ಥ. 10 20. ಬಿ 20 ಕೆಲಸನ 20 ಮಾಡ್ತಾನಂದ್ರೆ ಪ್ರತಿದಿನಕ್ಕೆ 1 ಕೆಲಸ ಮಾಡ್ತಾನೆ ಅಂತ ಅರ್ಥ. ಇವಾಗ ಇವರಿಬ್ರು ಸೇರಿ ಕೆಲಸ ಸ್ಟಾರ್ಟ್ ಮಾಡಿದ್ರ ಒಂದು ದಿನಕ್ಕೆ 1+2 3 ಕೆಲಸ ಮಾಡ್ತಾರ. 3 ಕೆಲಸ ಒಂದು ದಿನಕ್ಕೆ ಮಾಡ್ತಾರ. 5 ದಿನದ ನಂತರ ಎ ಬಿಟ್ಬಿಡ್ತಾನಂತ. ಏನದರ ಅರ್ಥ? ಸೊ 5 ದಿನದವರೆಗೂ ಎ ಮತ್ತು ಬಿ ಇಬ್ರು ಸೇರಿ ಕೆಲಸ ಮಾಡಿರ್ತಾರ. ಎ ಮತ್ತು ಬಿ ಸೇರಿ ಇಬ್ರು ಸೇರಿ ಒಂದು ದಿನಕ್ಕೆ 3 ಕೆಲಸ ಮಾಡಿದ್ರ 5 ದಿನಕ್ಕೆ 5 3 15 ಕೆಲಸ ಮಾಡಿದ್ರ. 15 ಕೆಲಸದ ನಂತರ ಅಥವಾ 5 ದಿನದ ನಂತರ ಎ ಬಿಟ್ಟು ಬಿಡ್ತಾನ. ಇವಾಗ ಉಳಿದಿರೋದು ಎಷ್ಟು ಕೆಲಸ? 20ರಲ್ಲಿ 15 ಮೈನಸ್ ಮಾಡಿದ್ರ 5 ಕೆಲಸ ಉಳಿದಿದೆ. ಇದನ್ನ ಬಿ ಒಬ್ಬನೇ ಮಾಡ್ಬೇಕು ಈಗ ಅನಿವಾರ್ಯವಾಗಿ, ಬಿಕಾಸ್ ಎ ಬಿಟ್ಟಿದ್ದಾನ. ಬಿ ಒಂದು ದಿನಕ್ಕೆ 1 ಕೆಲಸ ಮಾಡಿದ್ರ 5 ಕೆಲಸ ಮುಗಿಸೋದಕ್ಕೆ ಅವ್ನಿಗೆ ಬೇಕಾಗೋದು 5 ದಿನಗಳು. ಸೊ ಆಪ್ಷನ್ ಎ 5 days ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. 50 ವಿದ್ಯಾರ್ಥಿಗಳಿರುವ ತರಗತಿಯಲ್ಲಿ ರಘು ಅವರ ರ್ಯಾಂಕ್ ಪೌಲ್ ಅವರಿಗಿಂತ 2 ಪಟ್ಟು. ರಘು ಅವರಿಗಿಂತ 10 ವಿದ್ಯಾರ್ಥಿಗಳು ಕಳಪೆ ರ್ಯಾಂಕ್ ಪಡೆದಿದ್ದಾರೆ. ಸೊ ತರಗತಿಯಲ್ಲಿ ಪೌಲ್ ರ್ಯಾಂಕ್ ಎಷ್ಟು ಅಂತ ನಮ್ಮ ಕ್ವಶನ್ ಇದೆ. ಒಟ್ಟು 50 ವಿದ್ಯಾರ್ಥಿಗಳದಾರಂತ. ಒಟ್ಟು 50 ವಿದ್ಯಾರ್ಥಿಗಳದಾರ. ಇಲ್ಲಿ ಏನಾಗಿದೆ, ರಘು ಅವ್ರಿಗೆ 50 ವಿದ್ಯಾರ್ಥಿಗಳದಾರಂತ, ಮತ್ತು ಅದರಲ್ಲಿ ರಘು ಪೌಲ್ ಅವ್ರಿಗಿಂತ 2 ಪಟ್ಟು ರ್ಯಾಂಕ್ ಜಾಸ್ತಿ ತಗೊಂಡಿದ್ದಾನ. ರಘು ಅವ್ರಿಗಿಂತ 10 ವಿದ್ಯಾರ್ಥಿಗಳು ಕಳಪೆ ರ್ಯಾಂಕ್ ಪಡೆದಿದ್ದಾರೆ ಅಂತ. ಒಟ್ಟು 50 ವಿದ್ಯಾರ್ಥಿಗಳಲ್ಲಿ 10 ವಿದ್ಯಾರ್ಥಿಗಳು ರಘು ಅವ್ರಿಗಿಂತನೂ ಕಳಪೆ ಅಂಕ ಪಡೆದಿದ್ದಾರೆ, ಅಂದ್ರೆ ಕಳಪೆ ರ್ಯಾಂಕ್ ಪಡೆದಿದ್ದಾರೆ ಅಂತಂದ್ರೆ ಸೊ ಅವಾಗ ನಮ್ಗೆ ರಘುನ್ ರ್ಯಾಂಕ್ ಎಷ್ಟಾಗುತ್ತೆ? 40 ಆಗುತ್ತೆ. ಚೆನ್ನಾಗಿ ಸ್ಕೋರ್ ಮಾಡಿದವನು ಫಸ್ಟ್ ರ್ಯಾಂಕ್ ನಲ್ಲಿ ಇರ್ತಾನ. ಈಗ ರಘುಗಿಂತ 10 ಜನ ಕಳಪೆ ರ್ಯಾಂಕ್ ಪಡೆದಿದ್ದಾರೆ ಅಂತಂದ್ರೆ ಇವ್ 40ನೇ ಸ್ಥಾನದಲ್ಲಿ ಅದಾನ ಅಂತ ಅರ್ಥ. ಇನ್ನುಳಿದ 10ಗಳು ಇವನ್ ಹಿಂದಿರ್ತಾರ. ಇವಾಗ ಪೌಲ್ನ ರ್ಯಾಂಕ್ ಎಷ್ಟಂತ ಕೇಳಿದಾರ, ಎಷ್ಟಂತ ಕೇಳಿದಾರ. ಓಕೆ, ರಘು ಅವನ ರ್ಯಾಂಕ್ ಪೌಲ್ ರ್ಯಾಂಕ್ಗಿಂತ 2 ಪಟ್ಟಿದೆ ಅಂತ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರಘು ಅವರ ರ್ಯಾಂಕ್ ಪೌಲ್ರ ರ್ಯಾಂಕ್ಗಿಂತ 2 ಪಟ್ಟಿದೆ ಅನ್ನೋದು ಒಂದೇ, ಅಥವಾ ರಘು ಅವರ ರ್ಯಾಂಕಿಗಿಂತ ಪೌಲ್ರ ರ್ಯಾಂಕ್ ಅರ್ಧ ಇದೆ ಅಂದ್ರೂ ಒಂದೇ. ಸೊ ರಘು ಅವರ ರ್ಯಾಂಕ್ 40 ಇದೆ ಅಂದ್ಮೇಲೆ ಇದ್ರ ಅರ್ಧ 20ನೇ ರ್ಯಾಂಕ್ ಪೌಲ್ರದಾಗಿರುತ್ತೆ. 50 ವಿದ್ಯಾರ್ಥಿಗಳಲ್ಲಿ ಪೌಲ್ರ ರ್ಯಾಂಕ್ಗಿಂತ ರಘು ಅವರ ರ್ಯಾಂಕ್ 2 ಪಟ್ಟಿದೆ. ಈ ರಘು ಅವ್ರಿಗಿಂತನೂ 10 ಜನ ವಿದ್ಯಾರ್ಥಿಗಳು ಕಳಪೆ ರ್ಯಾಂಕ್ ಹೊಂದಿದ್ದಾರೆ ಅಂತಂದ್ಮೇಲೆ ಪೌಲ್ರ ರ್ಯಾಂಕ್ 20ನೇ ರ್ಯಾಂಕ್ ಆಗಿರುತ್ತೆ. ಸೊ ಆಪ್ಷನ್ ಡಿ 20 ಇಸ್ ದಿ ರೈಟ್ ಆನ್ಸರ್. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನೇರ ದಿಟ್ಟ ನಿರಂತರ ಕ್ಲಾಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.